ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿನ ಮೇಲೆ ಆಘಾತಗಳಾಗ್ತಿರೋಂಥದ್ದು ಅವು ಈಗ ಒಂದು 2 ತಿಂಗಳಂತೂ ಸಾಕಷ್ಟು ಸಾವು ನೋವುಗಳಾಗ್ತಿರೋಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಬಂದರೆ ಹಿಟ್ಲರ್ ಕಲ್ಯಾಣದ ದಿಲೀಪ್ ರಾಜ್ ಇರ್ಬೋದು, ಗಾಯಕಿ ಎಸ್ ಜಾನಕಿ ಇರ್ಬೋದು, ಹೀಗೆ ಸಾಕಷ್ಟು ಜನ ಈಗ ಕಲಾವಿದರು ಈಗ ಸಾವನ್ನಪ್ತಿರೋಂಥದ್ದು. ಈಗ ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಲೇಡಿ ಟೈಗರ್, ಲೇಡಿ ಕಮಿಷನರ್, ಚಾಮುಂಡಿ, ಗರುಡ, ಪೃಥ್ವಿರಾಜ್, ಅಸ್ತ್ರ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದಂತಹ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂತಹ ಅತಿ ದೊಡ್ಡ ನಟ ಇದೀಗ ಸಾವನ್ನಪ್ಪಿರುವಂಥದ್ದು. ಇವರು ಬೇರೆ ಯಾರೂ ಅಲ್ಲ, ಪ್ರದೀಪ್ ಕಿಶೋರ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನೂ ಇವರು ವಿಲನ್ ಆಗಿ ಮತ್ತು ಪೊಲೀಸ್ ಪಾತ್ರದಲ್ಲಿ ತುಂಬಾ ವೈಲ್ಡ್ ಆಗಿ ವಿಲನ್ ಆಗಿ ಕೂಡ ಇವರು ಮಾಡ್ತಾಯಿದ್ರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಇವರು ಇತ್ತೀಚೆಗೆ 79 ವರ್ಷ ವಯಸ್ಸದ ಕಾಲದಿಂದ ಕೂಡ ಅವರು ಬಳಲ್ತಿದ್ರು. ಮತ್ತು ಅವರು ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದರು. ಅವ್ರ ಚಿಕಿತ್ಸೆಗೆ ಕೂಡ ಹಣವಿಲ್ಲದೆ ಸಾಕಷ್ಟು ಜನ ಬಳಿ ಸಹಾಯನೂ ಕೂಡ ಕೇಳಿದರು. ಯಾರೂ ಕೂಡ ಅವರಿಗೆ ಕೊನೆಯ ಸಂದರ್ಭದಲ್ಲಿ ಸಹಾಯ ಮಾಡಲಿಲ್ಲ ಅನ್ನೋದೇ ದುರಂತ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಭಾಷೆಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ರು. ಆದರೆ ಇಂಥ ಕಲಾವಿದನನ್ನು ಕಳೆದುಕೊಂಡು ಚಿತ್ರರಂಗ ಈಗ ಬಡವಾಗಿ